ನಮಸ್ತೆ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರುವಂತರ ಬಗ್ಗೆ ಏನ್ ಹೇಳ್ತಾ ಇದೆ ಟ್ಯಾರೋ ಕಾರ್ಡ್ ರೀಡಿಂಗ್ ವಿಚಾರವಾಗಿ ಏನ್ ಮೆಸೇಜ್ ನ ಕೊಡ್ತಾ ಇದೆ, ವಿಶೇಷವಾಗಿರುವಂತಹ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಹೀಲಿಂಗ್ ಮೆಸೇಜ್ ಕೊಡ್ತಾ ಇರೋಂಥದ್ದು, ಏಂಜಲ್ ಮೆಸೇಜ್ ಕೊಡ್ತಾ ಇರೋದಂಥದ್ದು ದ ಚಾರಿಯಟ್ ಅಂತ ಹೇಳಿ. ಏನಿದು ದ ಚಾರಿಯಟ್? ನೀವು ನೋಡಬಹುದು ಇದ್ರಲ್ಲಿ ನಿಮ್ಗೊಂದು ಬ್ಲ್ಯಾಕ್ ಅಂಡ್ ವೈಟ್ ಸೇಮ್ ಸಿಂಹಗಳು ಕಾಣ್ತಿರುತ್ತೆ. ನಿಮ್ಮ ಲೈಫಲ್ಲಿ ಪ್ರತಿಯೊಂದನ್ನು ಅಷ್ಟೇ ಕಷ್ಟ ಸುಖಗಳು ಎರಡೂ ಕೂಡ ನಿಮಗೆ ಒಂದೇ ರಥದಲ್ಲೇ ನಿಮಗೆ ಸಿಗುತ್ತೆ. ಸೊ ದ ಚಾರಿಯಟ್ ಮೀನ್ಸ್ ನಾವೀಗ ಏನು ಹೇಳ್ತೀವಿ, ರಥ ಅಂತ ಹೇಳ್ತೀವಿ. ನಾವು ಸೂರ್ಯದೇವನಿಗೆ ಇರುವಂತಹ 7 ಸಪ್ತ ಅಶ್ವಗಳ ರಥ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಹೋಲಿಸ್ಕೊಳ್ಬಹುದು. ಅದಕ್ಕೆ ಬರುವಂತಹ ಒಂದು ಎನರ್ಜಿನ ನೀವು ಹೋಲಿಸ್ಕೋಬಹುದು. ಏನಾಗುತ್ತೆ ಅಶ್ವಗಳು, ಪ್ರತಿಯೊಂದು ಅಶ್ವಗಳು ಒಂದೊಂದನ್ನ ಇಂಡಿಕೇಟ್ ಮಾಡುತ್ತೆ ಅಲ್ವಾ. ಒಂದೊಂದು ಕೂಡ ಒಂದೊಂದು ನಿಮ್ಮ ಇರುವಂತಹ ಸೆನ್ಸಸ್ನ ನೀವು ನಿಗ್ರಹಿಸೋದು ಹೇಗೆ ಅನ್ನುವಂಥದ್ದು ಇಂಡಿಕೇಟ್ ಮಾಡುತ್ತೆ. ಸೊ ಅದೇ ರೀತಿಯಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಮಾತ್ರ ತೋರಿಸ್ತಾ ಇದೆ ಇಲ್ಲಿ. ಯಾಕೆಂದರೆ ಕಷ್ಟ ಮತ್ತು ಸುಖವು ಅಂದರೆ ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿಗಳಿಂದ ನೀವು ಖಂಡಿತ ಬ್ಲ್ಯಾಕ್ ಆ್ಯಂಡ್ ವೈಟ್, ನಿಮ್ಮ ದುಡ್ಡೇ ಆಗಿರ್ಬೋದು, ಧನವನ್ನು ನಿಮ್ಮ ಸಮಸ್ಯೆಗಳಿಗೆ ದುಡ್ಡಿನ ವಿಚಾರಗಳೇ ಆಗ್ಬೋದು, ಯಾರನ್ನ ನಂಬಿ ನೀವು ಕೊಡ್ತೀರಾ, ಓ ಹಿ ಈಸ್ ವೆರಿ ಗುಡ್ ಪರ್ಸನ್ ಅಂತ ಹೇಳಿ ನೀವು ಅದು ಏನೋ ಒಂದು ಸಹಾಯ ಮಾಡಕ್ಕೆ ಹೋಗ್ತೀರಾ, ಬಟ್ ಹಿ ವಿಲ್ ಟರ್ನ್ ಟು ಬಿ ಅ ನೆಗೆಟಿವ್ ಪರ್ಸನ್, ಬ್ಲ್ಯಾಕ್ ಪರ್ಸನ್ ಆಗ್ತಾರೆ. ನೀವು ಲೈಫಲ್ಲೇ ನೋಡಿರ್ಬೋದು ತುಂಬ ಜನ ನನ್ನ ಹತ್ರ ಹೆಲ್ಪ್ ಮಾಡ್ಕೊಡೋವರೆಗೂ, ನನ್ನಿಂದ ಸಹಾಯ ಪಡ್ಕೊಳ್ಳೋವರೆಗೂ ತುಂಬ ಚೆನ್ನಾಗಿರ್ತಾರೆ ಮೇಡಮ್. ಬಟ್ ಏನಾಗುತ್ತೆ, ಸಹಾಯ ಸಿಗ್ತಾ ನನ್ನಿಂದ ಇದಾಯ್ತಾ ಅಡ್ವಾಂಟೇಜ್ ತೊಗೊಂಡಿದ ತಕ್ಷಣ ಏನಾಯಿತು, ಮನುಷ್ಯನೇ ಕನ್ವರ್ಟ್ ಆಗ್ತಾರೆ. ಅಂದರೆ ಡಿಫ್ರೆಂಟ್ ಪರ್ಸನ್ ಆಗಿಬಿಡ್ತಾರೆ. ನನ್ನ ಬಗ್ಗೆನೇ ಕೆಟ್ಟದಾಗ ಮಾತಾಡೋವಂಥದ್ದು, ನಮ್ಮ ಬಗ್ಗೆನೇ ಏನೊಂದು ಇಲ್ಲದೆ ಇರೋವಂಥದ್ದನ್ನೆಲ್ಲ ಬೇರೆಯವ್ರಿಗೆ ತಿಳಿಸ್ಕೊಡೋವಂಥದ್ದು, ಇವೆಲ್ಲವೂ ಕೂಡ ನೀವು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತೀರಾ. ಅದೇ ಕರ್ಕಟಕ ರಾಶಿ. ಮತ್ತು ನೀವು ಬೇಗ ಬಿಲೀವ್ ಮಾಡ್ತೀರಾ ಜನಗಳನ್ನ. ಎಷ್ಟು ಬೇಗ ಅಂತಂದರೆ ಎಮೋಷ್ನಲ್ ಆಗೋದ್ರು ಅಂದರೆ ಇನ್ನೂ ಅವ್ರನ್ನ ಕಂಪ್ಲೀಟ್ಲಿ ಬಿಲೀವ್ ಮಾಡಿಬಿಡ್ತೀರಾ. ನಿಮ್ಮ ಹತ್ರ ಬಂದು ಹತ್ಕೊಂಡು ಹಾಗಾಯಿತು ಹೀಗಾಯಿತು ಅಂತ ಏನಾದ್ರು ಹೇಳ್ಕೊಂತು ಅಂದರೆ ಖಂಡಿತ ಯು ವಿಲ್ ಎಷ್ಟು ಕರಗ್ಬಿಡ್ತೀರಾ. ಅಂದರೆ ಅವ್ರಿಗೆ ಏನೆಲ್ಲ ಬೇಕಾದ್ರೂ ಸಹಾಯ, ನಿಮ್ಮದೇ ಆದರೂ ಒಂದು ವಸ್ತು ಇರ್ಬೋದು, ಒಡವೆ ಇರ್ಬೋದು, ಬೇಕಾದ್ರೆ ಅಡ ಇಟ್ಟು ಅಥವಾ ಪ್ಲೆಜ್ ಮಾಡಿ ಆದರೂ ನೀವು ಅವ್ರಿಗೆ ಹೆಲ್ಪ್ ಮಾಡೋಷ್ಟು ಕೂಡ ನಿಮ್ಮ ಮನಸ್ಸು ಎಮೋಷ್ನಲ್ ಥಿಂಗ್ಸ್ಗೆ ಬೇಗ ಕರಗೋಗುತ್ತೆ. ಆ್ಯಂಡ್ ತುಂಬಾ ತಾಯಿ ಅಂದರೆ ಮಾತ್ರ ತುಂಬಾ ಇಷ್ಟಪಡುವಂಥ ವ್ಯಕ್ತಿಯಾಗಿರ್ತಾರೆ. ತಾಯಿ ಏನೋ ಕಷ್ಟದಲ್ಲಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ನಮ್ಮಮ್ಮಗೆ ಏನೋ ಕಷ್ಟ ಆಗ್ತಿದೆ, ಏನೋ ಸಮಸ್ಯೆಯಲ್ಲಿದ್ದಾರೆ ಅಂದರೆ ಅಂತೂ ಮೊದಲೇ ನೀವು ತುಂಬಾ ಅಂದರೆ ಹೆಚ್ಚಾಗಿ ಕಣ್ಣೀರು ಹಾಕಿ ಹೆಚ್ಚಾಗಿ ನೀವು ಅವ್ರನ್ನ ಪ್ರೀತಿವಾಗಿ ನೋಡ್ಕೊಳ್ಳೋಂಥದ್ದು, ಪ್ರೀತಿ ಪಾತ್ರತೆ ನೋಡ್ಕೊಳ್ಳೋಂಥದ್ದು, ಕೇರ್ ಮಾಡುವಂಥದ್ದು, ಅವ್ರಿಗೆ ಏನು ಬೇಕು ಏನು ಬೇಡ ಪ್ರತಿಯೊಂದು ನೀವು ಹೆಚ್ಚಾಗಿ ಅಂಥ ವ್ಯಕ್ತಿತ್ವಗಳಾಗಿರ್ತೀರ. ಸೊ ಅದನ್ನೇ ಇದರಲ್ಲೂ ಕೂಡ ಹೇಳ್ತಾ ಇದೆ. ಹೇಗೆ ರಥ ಇರಬೇಕು ಅಂದರೆ ನಿಮಗೆ ಎಲ್ಲ ರೀತಿಯಾದ ಒಂದು ಬಂದೋಬಸ್ತ್ ಇರಬೇಕು, ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಆ ರೀತಿ ಚೆನ್ನಾಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿತ್ವ. ಸೊ ಅದೇ ರೀತಿಯಲ್ಲೇ ನಿಮ್ಮ ಲೈಫಲ್ಲೂ ಕೂಡ ಅದೇ ಥರ ಚೇಂಜಸ್ ಆಗುವಂಥದ್ದು, ಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಅಥವಾ ಮನೆ ವಿಚಾರದಲ್ಲಿ ಬದಲಾವಣೆ ಆಗುವಂಥದ್ದಿದೆ. ಅಂದರೆ ನಿಮ್ಗೇನೋ ಒಂದು ಅನುಕೂಲ ಆಗ್ತಾ ಇರೋವಂಥದ್ದು ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಯಾವುದೋ ಒಂದು ಇದರಿಂದ ನನಗೆ ಚೆನ್ನಾಗಾಗ್ತಿದೆ ಬರ್ತಿದೆ, ಬಟ್ ಈಗೇನೋ ಸಮಸ್ಯೆಗಳಾಗ್ತಾ ಇದೆ. ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು, ಪ್ರಮೋಷನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಜಾಬ್ ರಿಲೇಟೆಡ್ ನಥಿಂಗ್ ಟು ವರಿ. ಬಿಸ್ನೆಸ್ ರಿಲೇಟೆಡ್ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋಂಥದ್ದು. ಮದುವೆ ವಿಚಾರ ಚೆನ್ನಾಗಿದೆ, ಇದುವರೆಗೂ ಮದುವೆ ಆಗಿಲ್ಲ ಅನ್ನೋಂಥವ್ರು ಪ್ರಯತ್ನ ಮಾಡಿ. ಖಂಡಿತ ನಾನು ಕೆಲವು ನಿಮಗೆ ಪರಿಹಾರಗಳು ತಿಳಿಸ್ಕೊಟ್ಟಿದ್ದೀನಿ. ಮದುವೆ ವಿಳಂಬ ಆಗ್ತಾ ಇದೆ, ಏನು ಮಾಡಬಹುದು ಅಂಥೇಳಿ. ಈ ವಿಶೇಷವಾಗಿರೋಂತಹ ಕ್ರಿಸ್ಟಲ್ ಟ್ರೀ ವೈಟ್ ಆಗೈತೆ ಅಂತ ಹೇಳಿ ನಾವು ಹೇಳ್ತೀವಿ. ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಸ್ಪಿರಿಚುವಲಿ ಏಂಜಲ್ ಹೇಳೋವಂಥದ್ದು. ಯಾಕಂದರೆ ನೀವು ಟ್ಯಾರೋ ಕಾರ್ಡ್ ರೀಡಿಂಗ್ ಎಲ್ಲ ಯಾವುದೇ ರೀತಿಯಾದ ನೀವು ಬೇರೆ ಪರಿಹಾರಗಳು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಒಂದು ಕ್ರಿಸ್ಟಲ್ಸ್ ಆರ್ ಮೇಡ್ ಫಾರ್ ಹೀಲಿಂಗ್ ಎನರ್ಜೀಸ್. ನಿಮ್ಮ ಲೈಫಿಗೆ ಹೆಚ್ಚು ಪಾಸಿಟಿವ್ ಹೀಲಿಂಗ್ ಎನರ್ಜಿ ಅವಶ್ಯಕತೆ ಇದೆ. ಹೆಚ್ಚಾಗಿ ನಿಮ್ಮ ಲೈಫ್ ಬೇಕಾಗಿರೋವಂಥದ್ದು ಪಾಸಿಟಿವಿಟಿ ಆ್ಯಂಡ್ ಕಾಸ್ಮಿಕ್ ಎನರ್ಜಿ. ಸೊ ಅದು ನಿಮಗೆ ಈ ಒಂದು ವಿಶೇಷವಾಗಿರುವಂಥ ಕ್ರಿಸ್ಟಲ್ಸಿಂದ ಖಂಡಿತ ಸಿಗುತ್ತೆ. ಕ್ರಿಸ್ಟಲ್ಸ್ ವಿಲ್ ಮೇಕ್ ಯುವರ್ ಲೈಫ್ ಡಿಫ್ರೆಂಟ್. ಅದರದ್ದು ಎನರ್ಜಿಸೇ ತುಂಬ ಡಿಫ್ರೆಂಟು. ಯು ಆಲ್ವೇಸ್ ಮಿಂಗಲ್ ವಿತ್ ಪಾಸಿಟಿವ್ ಪೀಪಲ್, ಯು ಆಲ್ವೇಸ್ ಗೆಟ್ ಪಾಸಿಟಿವ್ ಫೀಲಿಂಗು. ನೀವೇನು ಅಂದ್ಕೊಂಡಿದ್ದೀರಾ, ಮೇ ಬಿ ನಿಮ್ಮದೊಂದು ಮಾರ್ಕೆಟಿಂಗ್ ಬಿಸ್ನೆಸ್ ಇರ್ಬೋದು, ನಿಮ್ಗಂತೂ ಪೀಪಲ್ ಅಟ್ರಾಕ್ಷನ್ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಈ ಕ್ರಿಸ್ಟಲ್ಸ್ ನಿಮಗೆ ಪೀಪಲ್ ಜೊತೆಗೆ ಅಟ್ರಾಕ್ಟ್ ಮಾಡುತ್ತೆ, ನಿಮ್ಮನ್ನು ಬಿಲೀವ್ ಮಾಡ್ತಾರೆ, ನಿಮ್ಮ ಮಾತು ಕೇಳ್ತಾರೆ, ನೀವೇನೇ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಇಷ್ಟ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಭವಂತು. ಧನ್ಯವಾದಗಳು.